RCS ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ವಾರ ಆದ್ರೂ ಕೂಡ ಯಾವುದೇ ಕ್ರಮ ಜರುಗಿಸಿಲ್ಲ. ರೈತರು ಕೂಡ ಒಂದ್ ಕಡೆ ಬೀದಿಗಿಳಿತಕ್ಕಂತ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಅನೇಕ ಹಸುಗಳು ಸತ್ತೋಗಿದ್ದಾವೆ, ಅನೇಕ ಹಸುಗಳು ಕಾಯಿಲೆ ಹಂತದಲ್ಲಿದೆ. ಯಾರದೇ ಯಾಕೆ ನಮ್ಮ ಹಸು ಕೂಡ ಸುಮಾರು 2.5 ಲಕ್ಷ ರೂಪಾಯಿ ಹಸು ಕೂಡ ತೀರ್ಕಂತು. ಕೇಳಿದ್ರೆ ಹೊಟ್ಟೆ ಉಬ್ರ ಬಂತು ಅಂತಂದು ಏನ್ ತಿಂತಾ ಇತ್ತು ಅಂದ್ರೆ ಫೀಡ್ ತಿಂತಾ ಇತ್ತು. ಬಡ ರೈತರು ಇವತ್ತು ಹೈನುಗಾರಿಕೆ ನಂಬಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಾ ಇಲ್ಲ. ಈ ಫೀಡ್ ಅನ್ನು ಉಪಯೋಗಿಸೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಗರ್ಭ ಕೂಡ ಕಟ್ತಾ ಇಲ್ಲ. 2 ಸರಿ 3 ಸರಿ ಸಮಯ ಸಾಗಿಸೋದು ಕೂಡ ನಿಲ್ತಾ ಇಲ್ಲ. ಆ ಕಾರಣಕ್ಕಾಗಿ ತಪ್ಪಿಸತ್ತ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಬೇಕು, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿದ್ವು, ಇಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿದ್ವು ಅಂತ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ KMF ಅಧಿಕಾರಿಗಳು. ಕೂಡಲೇ ಅವ್ರ ಮೇಲೆ FIR ರಿಜಿಸ್ಟರ್ ಆಗಬೇಕು. ಯಾರ್ಯಾರು ತಪ್ಪಿಸತ್ತ ಅಧಿಕಾರಿಗಳಿದ್ದಾರೆ, ಯಾರು ಈ ಪರ್ಚೇಸಿಂಗ್ ಅಲ್ಲಿ ಇದ್ರು, ಯಾರು ಅವ್ರಿಗೆ ಸಹಕಾರವನ್ನು ಕೊಟ್ರು. ಬರೀ ನಾನು ಒಂದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ, ಆದ್ರೆ ಇನ್ನೂ ಅನೇಕ ಉಪ ಉತ್ಪನ್ನಗಳಿದೆ. 86,000 ಮೆಟ್ರಿಕ್ ಟನ್ ತಿಂಗಳಿಗೆ ಸೇಲ್ ಆಗ್ತದೆ ಅಂದ್ರೆ ಎಷ್ಟೆಷ್ಟು ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾವ್ರೆ, ಯಾವ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ತಾವ್ರ ಇಲ್ವಾ ಅಂತಕ್ಕಂಥ ಎನ್ಕ್ವೈರಿ ಆಗಬೇಕಾಗಿದೆ. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಬೇಕು. ಕೂಡಲೇ 2,000 ಟನ್ ಅನ್ನ ನಾವು ಈಗಾಗಲೇ ಸ್ಟಾಪ್ ಮಾಡಿಸಿದ್ವಿ ಮೊಲಾಸಿಸ್ನ ರಾಜಮುಂಟೆ ಪ್ಲಾಂಟ್ ಅಲ್ಲಿ. ಅದನ್ನ ಮತ್ತೆ ರಾತ್ರಿ ಉಪಯೋಗಿಸಬಹುದು, ಅದನ್ನ ಖಾಲಿ ಮಾಡಬಹುದು. ಆ ಕಾರಣಕ್ಕಾಗಿ RCS ಅವರು ಕೂಡಲೇ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಅವ್ರ ಮೇಲೆ FIR ರಿಜಿಸ್ಟರ್ ಮಾಡ್ತಕ್ಕಂಥದನ್ನ ಆದೇಶವನ್ನು ಹೊರಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಮತ್ತೆ ಯಾವ ನಮ್ಮ ಹಸುಗಳು ತೀರ್ಕೊಂಡಿದ್ದಾವೆ ಅವರಿಂದ ದುಡ್ಡು ವಸೂಲಿ ಮಾಡಿದ ಪರಿಹಾರವಾಗಿ ಕೊಡಬೇಕು. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರಿಂದ ವಸೂಲಿ ಮಾಡಿ ನಮ್ಮ ಹಸುಗಳು ಯಾವ ರೈತರ ಹಸುಗಳು ತೀರ್ಕೊಂಡಿದ್ದಾವೆ ಅವರಿಗೆ ವಾಪಸ್ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಅವನ ಸಂಪೂರ್ಣವಾಗಿ ಯಾವತ್ತೂ ಕೂಡ ಅವ್ರ ಕೆಲಸಕ್ಕೆ ಬರೋದ ರೀತಿಯಲ್ಲಿ ನೋಡ್ಕೊಂಡು ಅವ್ರು ಜೈಲಲ್ಲಿ ಇರ್ತಕ್ಕಂಥ ಕೆಲಸ ಆಗ್ಬೇಕು. ಮುಂದಿನ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಇದೀನಿ.